ಇದು ರೆಡಿ ಟು ಮೂವ್ ಫಾರ್ಮ್ ಹೌಸು. ಅಳತೆ ಬಸ್ತು ಎಲ್ಲ ಆಗಿದೆ. ಲ್ಯಾಂಡ್ ಸ್ಟೆಪ್ ಬೈ ಸ್ಟೆಪ್ಪು. ಇದ್ರ ವಿಶೇಷತೆ ಏನು ಅಂತಂದರೆ, ಈ ಏನು ಗಿಡಗಳು ಹಾಕಿದಾರಲ್ವ, ಇವೆಲ್ಲ ಆರ್ಗ್ಯಾನಿಕ್ ಮೆಥಡಲ್ಲಿ ಹಾಕಿರೋದು. ಲ್ಯಾಂಡು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. 2 ಎಕರೆ 12 ಕುಂಟೆ ಪಟ್ಟ ಪ್ಲಸ್ 6 ಕುಂಟೆ ಖರಾಬು. ಸೊ ಇಲ್ಲಿ ಬಂದವ್ರಿಗೆ ಸ್ಟೇ ಮಾಡೋದಕ್ಕೋಸ್ಕರ ಒಂದರ ಕಟ್ಸಿರೋದು. ಸುಸಜ್ಜಿತವಾದ ಒಂದು ಮನೆ. ಎದುರುಗಡೆ ನೋಡಬಹುದು ಇಲ್ಲಿ ವ್ಯೂ. ಬೆಂಗಳೂರಿಂದ ಸೈಲೆಂಟ್ ವಾತಾವರಣದಲ್ಲಿ ವಾಸ ಮಾಡ್ತೀನಿ ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಸೊ ಇದೊಂದು ಹೈಟೆಕ್ ಫಾರ್ಮ್, ಆರ್ಗ್ಯಾನಿಕ್ ಮೆಥಡಲ್ಲಿ ಡೆವಲಪ್ ಮಾಡಿರುವಂಥದ್ದು. ಇಲ್ಲಿ ಯಾವುದೋ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಒಂದು ರನ್ನಿಂಗ್ ಬೋರ್ವೆಲ್ಲು. ಈ ಕಡೆ ಸುತ್ತಮುತ್ತ ಯಾವುದೇ ಊರು ಹುಡುಕಿದ್ರೂ ಈ ಥರ ನೀರಿಲ್ಲ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಇರುವಂಥ 2.5 ಎಕರೆ ಆರ್ಗ್ಯಾನಿಕ್ ಫಾರ್ಮ್ ಲ್ಯಾಂಡ್ ಇದಕ್ಕೆ ಫಾರ್ಮ್ ಹೌಸ್. ನೋಡಿ ಬೇಲಿಗಳನ್ನ ನೋಡಿ, ಯಾವುದೇ ಕಾಡು ಪ್ರಾಣಿಗಳು ಬರಬಾರ್ದು ಅಂಥೇಳಿ ಈ ಥರ ಡಿಸೈನ್ ಅಂತ ಫೆನ್ಸಿಂಗ್ ಯೂಸ್ ಮಾಡಿದ್ದಾರೆ. ಕನಕಪುರದಿಂದ ಈ ಜಾಗಕ್ಕೆ 30 ಕಿಲೋಮೀಟ್ರು. ಎಲೆಕ್ಟ್ರಿಸಿಟಿ ಕಡೆ ಬಂತು ಅಂದರೆ 65 ಕಿಲೋಮೀಟ್ರು. ಸೊ ಈ ಲ್ಯಾಂಡ್ ಟಾಪಲ್ಲಿ ನಿಂತ್ಕೊಂಡ್ರೆ ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಇರುವಂಥ ರೆಡಿ ಟು ಮೂವ್ ಫಾರ್ಮ್ ಹೌಸು. ಇದರಲ್ಲಿ ನನಗೆ ಗೊತ್ತಿಲ್ಲ ಕೆಲವೊಂದು ಹೆಸರುಗಳು. ನಾವಿಲ್ಲಿ ಹಳೆ ಮೈಸೂರು ಭಾಗದವರು ವಿಶೇಷವಾದ ತಳಿಗಳನ್ನು ಹಣ್ಣುಗಳನ್ನು ಹಾಕಿದ್ದಾರೆ. ಆಮೇಲೆ 100% ಆಟೋಮೇಟೆಡ್ ಕ್ಯಾಮೆರಾ ಮತ್ತು ಬೋರ್ವೆಲ್ಗೆ ನೀರು ಬೇಕು ಅಂದಾಗ ಆಫ್ ಆನ್ ಮಾಡ್ಕೊತ ಆಟೋಮೇಷನ್ ಇರುವಂಥ ಫಾರ್ಮ್ ಹೌಸು. ಟೋಟಲ್ ಒಂದು ಹೈಟೆಕ್ ಫಾರ್ಮ್ ಹೌಸು. ನೋಡಿ ಪಕ್ಕದಲ್ಲೆಲ್ಲ ಇಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟು ಒಂದು 8ರಿಂದ 10 ಹಳ್ಳಿಗಳು ಕಾಣಿಸುತ್ತೆ. ನಾವೆಲ್ಲ ನುಗ್ಗೆ ಅವು ಇವು ಗೊತ್ತಿದೆ, ನಮ್ಮ ಕೆಲವು ಗೊತ್ತೇ ಇಲ್ಲ ಅಂತ ಹಣ್ಣಿನ ಗಿಡಗಳು ಹಾಕಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಎಲ್ಲ ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಮೆಥಡು. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ್ಯಾವುದು ಎಷ್ಟೆಷ್ಟು ಗಿಡ ಅಂತೇಳಿ. ಬಟ್ ಪ್ರಾಪರ್ಟಿ ವೈಸ್ ಕ್ಲಿಯರ್ ಟೈಟಲ್, ಲೀಗಲ್ ವೆರಿಫೈಡ್ ಪ್ರಾಪರ್ಟಿ, ರನ್ನಿಂಗ್ ಬೋರ್ವೆಲ್ಲು. ನೋಡಿ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಈ ಥರ ಇಲ್ಲಿ ವ್ಯೂ ಬೆಂಗಳೂರು ಸೆಂಟ್ರಲ್ ಇಂದ ಹತ್ರದಲ್ಲಿ ಇಲ್ಲಿ ವ್ಯೂ ಫಾರ್ಮ್ ಹೌಸ್ ಬೇಕು ಅನ್ನೋರಿಗೆ ಸೂಟಬಲ್ ಪ್ರಾಪರ್ಟಿ. ಅಲ್ಲಿ ಮನೆ ಕಟ್ಟಿದಾರಲ್ಲ, ಅಲ್ಲಿಂದ 400 ಮೀಟ್ರ್ ಚಾನಲ್ ರೋಡು. ಇಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿ ಲ್ಯಾಂಡ್ ಟಾಪಲ್ಲಿ ನಿಂತಿದ್ದೀನಿ. ಇದೇನು ನನ್ನ ಬೆರಳು ತೋರಿಸ್ತಿದ್ದೀನಲ್ಲ, ಅದು ಒಂದು ಸ್ಟೇಟ್ ಹೈವೇ. ಅಲ್ಲಿಂದ 400 ಮೀಟ್ರು ಈ ಥರ ಚಾನಲ್ ರೋಡ್. ಮನೆ ಎಷ್ಟು
ಇದರಿಂದ ಎಷ್ಟು ಮೆಜರ್ಮೆಂಟು ಅಂತೇಳಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ₹1 ಖರ್ಚು ಮಾಡೋಂಗಿಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಹೆಲ್ಮೆಟ್ಸ್ ಜಾಗ 5G ನೆಟ್ವರ್ಕ್ ಸಿಗುತ್ತೆ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಲೋಕಲ್ ಟೌನ್ ಹುಣಸನಳ್ಳಿ ಅಂತ, ಅಲ್ಲಿ ನಿಮಗೆ ಡೈಲಿ ನೀಡ್ಸ್ ದಿನನಿತ್ಯ ಏನೇನು ಬೇಕು, ಹಾಸ್ಪಿಟಲ್, ಮೆಡಿಕಲ್, ಪೆಟ್ರೋಲ್ ಬಂಕ್ ಎಲ್ಲ ಥರ ಫೆಸಿಲಿಟಿ ಇದೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಆಮೇಲೆ ಒಂದು ಕೃಷಿ ಹೊಂಡ ಎಲ್ಲ ಇದೆ. ಸೊ ಆರ್ಚು ಕ್ಯಾಪ್ಚರ್ ಆಗ್ತಾಯಿಲ್ಲ, ಆರ್ಚ್ ಕೂಡ ತೋರಿಸ್ತೀನಿ ನಿಮಗೆ, ಎಂಟ್ರೆನ್ಸ್ ಆರ್ಚ್. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಗಿಡಗಳಿಗೂ ಡ್ರಿಪ್ ಇರಿಗೇಷನ್ ಮಾಡಿಟ್ಟಿದ್ದಾರೆ. ಆಟೋಮೇಷನ್ ಡ್ರಿಪ್ ಇರಿಗೇಷನ್ನು. ಸ್ವಲ್ಪ ಇವಾಗ ಮಳೆ ಕಮ್ಮಿ, ಬೇಸಿಗೆ ಅಲ್ವಾ, ಹಾಗಾಗಿ ಅಕ್ಕಪಕ್ಕ ವಾತಾವರಣ ಎಲ್ಲ ಸ್ವಲ್ಪ ಡ್ರೈ ಆಗಿ ಕಾಣಿಸುತ್ತೆ. ಇದೇ ಮನೆ, ವಾಸಕ್ಕಿರ್ಬೋದು ಅಂತ ಒಂದು ಮನೆ. ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿ ಓನರ್ ಕಟ್ಸಿದ್ದಾರೆ. ಸೇಫ್ಟಿ ಏನಿಲ್ಲ, ತುಂಬ ಇಂಟೀರಿಯರ್ ತುಂಬ ಕಾಡಲ್ಲಿ ಇಲ್ಲ, ಅಲ್ಲಿ ಸೈಲೆಂಟ್ ವಾತಾವರಣದಲ್ಲಿದೆ. ಕೆಲವೊಂದು ತೆಂಗಿನ ತಳಿ ಹಾಕಿದ್ದಾರೆ, ಆ ಹೆಸರೇ ಗೊತ್ತಿಲ್ಲ ನಮಗೆ. ನಾವೆಲ್ಲ ಹಳೆ ಮೈಸೂರು ನಾಟ್ಯ ತಳಿ, ಟಿಪ್ಪು ತೆಂಗಿನ ತಳಿ ಅಷ್ಟೇ ಗೊತ್ತು. ಅದು ಬಿಟ್ಟರೆ ಹೈಬ್ರಿಡ್ ಅಷ್ಟೇ ಗೊತ್ತು. ಎಲ್ಲ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು. ಇದೊಂದು ಶೆಡ್ಡು ಮತ್ತು ಮನೆ. ಸೊ ಅದಕ್ಕೆ ಆಕ್ಸೆಸ್ ಇದೇ ಥರ ಚಾನಲ್ ರೋಡು, ಒಂದು ಚೈನ್ ರೋಡು, ಅಳತೆ ಬಸ್ತೆಲ್ಲಾಗಿದೆ. ಇವ್ರದ್ದೇ ಓನ್ TC, ರನ್ನಿಂಗ್ ಬೋರ್ವೆಲ್ಲು. ಎದುರುಗಡೆ ನೋಡ್ಬೋದು ನೀವು, ಸೇಫ್ಟಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಸುತ್ತಮುತ್ತ ಫಾರ್ಮ್ ಹೌಸ್ಗಳಿದೆ. ಸೊ ಟೋಟಲಿ ಓನರ್ ಬಂದ್ಬಿಟ್ಟು ಮೈಸೂರಲ್ಲಿರೋದು. ಎಲ್ಲ ಆಟೋಮೇಷನ್ನೇ, ಮನೇಲಿ ಕೂತ್ಕೊಂಡು ಅಲ್ಲಿಂದನೇ ಆಪ್ರೇಟ್ ಮಾಡ್ತಾರೆ. ಸೊ CCTV ಕ್ಯಾಮ್ರಾಸು, ಹೈಟೆಕ್ CCTV ಕ್ಯಾಮ್ರಾ ಹಾಕ್ಸಿದ್ದಾರೆ. ನೋಡ್ಬೋದು ಬ್ಲಿಂಕ್ ಆಗ್ತಿದೆ. ತುಗ್ಗೇನ ಇದು. ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ಮಾತಾಡಬೇಕು ಅಂದರೆ ಓನರ್ ಹತ್ರ ಮಾಡಿಸ್ತಾರೆ, ನನಗೆ ಅರ್ಥ ಆಗ್ತಾಯಿಲ್ಲ. ಡಿಫ್ರೆಂಟ್ ಮತ್ತು ಯುನೀಕ್ ಆಗಿ ಮಾಡಿದ್ದಾರೆ ಇದ್ರ ಓನರು. ಈ ಥರ ಚಾನಲ್ ರೋಡು, ಇಲ್ಲಿ ವ್ಯೂ, ಬೆಂಗಳೂರು ಸೌತ್ ಡಿಸ್ಟಿಕ್ಕಲ್ಲಿ ಇರುವಂಥ ಒಳ್ಳೆ ಬೆಸ್ಟ್ ಪ್ರೈಸು. ಬೇರೆ ಬೇರೆ ಏನೇನು ಪ್ಲ್ಯಾಂಟ್ಗಳು ಹಾಕಿದ್ದಾರೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಕೀರೆಮಡಿ ಅಂದರೆ ಸೊಪ್ಪು ಬೆಳ್ಕೊತೀವಲ್ವ, ಅದಕ್ಕೋಸ್ಕರ ಸಪ್ರೇಟಾಗಿ ಪಾರ್ಟಿಷನ್ ಎಲ್ಲ ಮಾಡಿದ್ದಾರೆ. ಇದು ರೆಡಿ ಟು ಮೂವ್ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ವಿತ್ ಹಿಲ್ ವ್ಯೂ, ಬೆಂಗಳೂರು ಸೌತ್ ಡಿಸ್ಟಿಕ್ಕು. ಇದ್ರದ್ದೊಂದು ಪಾರ್ಸಲ್ಲು. ಸೊ ಈ ರೋಡಿಂದ ಆ ಕಡೆಗೂ ಬರುತ್ತೆ, ಒಂದು 5:30 6 ಗಂಟೆ. ಅದು ಕೂಡ ಕೃಷಿ ಹೊಂಡ ಮಾಡಿಟ್ಟಿದ್ದಾರೆ. ಸೊ 2 ಎಕರೆ 12 ಕುಂಟೆ ಪಟ್ಟ, 6 ಕುಂಟೆ ಖರಾಬ್. ರೆಡಿ ಟು ಮೂವ್ ಆರ್ಗ್ಯಾನಿಕ್ ಫಾರ್ಮ್ ಹೌಸ್. ₹1 ಖರ್ಚು ಮಾಡೋಂಗಿಲ್ಲ. ಲೀಗಲೆಲ್ಲ ಪರ್ಫೆಕ್ಟ್ ಆಗಿದೆ.
ನಾಳೆ ಬಂದ್ರೂ ಮೂವ್ ಆಗ್ಬೋದು.